ಮಾನವ ಬಂಧುತ್ವ ವೇದಿಕೆಯ ಮೂಲಕ ವಿಭಿನ್ನವಾಗಿ ಬಸವ ಪಂಚಮಿ ಆಚರಣೆ. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ವಿವಿಧ ದಲಿತ ಪರ ಮತ್ತು ಬಸವ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಪಂಚಮಿ ನಿಮಿತ್ತವಾಗಿ ಅಪೌಷ್ಟಿಕ ಇರುವ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಾಲು ಹಾಗೂ ಬಿಸ್ಕೆಟ್ ವಿತರಣೆ ಕಾರ್ಯಕ್ರಮ ಭಾರತ ರತ್ನ ಭೀಮಸೇನ ಜೋಶಿ ತಾಲೂಕು ಆಸ್ಪತ್ರೆ ರೋಣದಲ್ಲಿ ನಡೆಯಿತು. ಈ ಸಮಯದಲ್ಲಿ ಹನುಮಂತ ಚಲವಾದಿಯವರು ಬಸವ ಪಂಚಮಿಯ ಆಚರಣೆ ಹಾಗೂ ಅದರ ನೀತಿ ನಿರೂಪಣೆಯ ಹಾಗೂ ಮೂಢನಂಬಿಕೆಯ ಕುರಿತು ಮಾತನಾಡಿದರು. ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕ ವೀರಪ್ಪ ತೆಗ್ಗಿನಮನಿಯವರು ಕೂಡ ಕಾರ್ಯಕ್ರಮದ ಮೂಲ ಉದ್ದೇಶಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಕಾಳೆ ಅವರು ಸಹ ನಾವು ಕಲ್ಲು ನಾಗರಹಾವಿಗೆ ಹಾಲು ಎರೆಯುವುದರ ಬದಲು ಆ ಹಾಲನ್ನು ಬಡವರಿಗೆ ಹಂಚಬೇಕು, ಈ ಮೂಢನಂಬಿಕೆ ಕಂದಾಚಾರಗಳನ್ನು ಬಿಡಬೇಕು ಅಂತ ಹೇಳಿದರು. ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕ ವೀರಪ್ಪ ತೆಗ್ಗಿನಮನಿ, ಹಿರಿಯ ದಲಿತ ಮುಖಂಡರು ಜೋಗನ್ನವರ್ ಹಾಗೂ ಶ್ರೀಧರ್ ನಾಯಕ್, ಸಂತೋಷ್ ಕಡಿವಾಲ್, ಹನುಮಂತ ಚಲವಾದಿ, ಬಸವರಾಜ್ ತಳವಾರ್, ಶಂಕರಪ್ಪ ಚಲವಾದಿ, ಬಸವರಾಜ್ ಕಾಳೆ, ಜೀವನ್ ಸಾಬ್ ಉಮಚಗಿ, ಮಂಜುನಾಥ್ ಚಲವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಎಸ್ವಿ ಸಂಗನಗೌಡರ್. ಈ ಒಂದು ನಾಗರ ಪಂಚಮಿ ಬದಲು ಬಸವ ಪಂಚಮಿ ಅಂತಕ್ಕಂಥ ತತ್ವಗಳಿಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಕನಸಿನ ಒಂದು ಸಂಸ್ಥೆಯಾದಂಥ ಮಾನವ ಬಂಧುತ್ವ ವೇದಿಕೆಯಿಂದ ಇವತ್ತು ತಾಲೂಕು ಸಂಚಾಲಕರಾದಂಥ ವೀರಪ್ಪ ತೆಗ್ಗಿನಮನಿ ಹಾಗೂ ನಮ್ಮ ಎಲ್ಲ ಸಮಾಜದಲ್ಲಿ ಸಂಘಟನೆ ಈ ಒಂದು ಮೌಂಟೇನ್ ನಿರ್ವಹಣಾ ಕಾರ್ಯಕ್ರಮದ ಒಂದು ಕುರಿತು ಮತ್ತು ಕಲ್ಲು ಹಾಗೂ ಮಣ್ಣು ನಾಗರಕ್ಕೆ ಹಾಲು ಎರೆಯುವ ಬದಲು ಪೌಷ್ಟಿಕತೆ ಬೆಳೆಯುತ್ತಿರುವ ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಹಾಲು ವಿತರಣೆ ಮಾಡಿ ಇವತ್ತು ಪೂಜಾ ಪುನಸ್ಕಾರಕ್ಕೆ ನಮ್ಗೆ ಏನೂ ಅಭ್ಯಂತರ ಇಲ್ಲ. ಮೌಢ್ಯ ನಿರ್ವಹಣೆ ಮಾತ್ರ ನಮ್ಮ ಜಾಗೃತಿ ಅಂತಕ್ಕಂಥ ಮಾನವ ಬಂಧುತ್ವ ವೇದಿಕೆ ಕುರಿತು ಇವತ್ತು ರೋಣ ತಾಲೂಕಿನ ಬಿಜೆನ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಾಗೂ ಬಿಸ್ಕಿಟ್ ವಿತರಣೆ ಇವತ್ತು ಈ ಮಾನವ ಬಂಧುತ್ವ ರೋಣ ತಾಲೂಕು ವೇದಿಕೆಯಿಂದ ಇವತ್ತು ನಾವು ಒಂದು ವಿತರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಂಥ ಈ ಒಂದು ಮೌಢ್ಯ ನಿರ್ವಹಣೆ ಸಲುವಾಗಿ ಈ ಒಂದು ಮಾನವ ಬಂಧುತ್ವ ವೇದಿಕೆ ಇನ್ನೂ ಹಲವಾರು ಕಾರ್ಯಕ್ರಮದ ಮುಖಾಂತರ ಈ ರೋಣ ತಾಲೂಕಿನಲ್ಲಿ ಬೆಳವಣಿಗೆ ಆಗಬೇಕಿದೆ. ಮಾತುಗಳನ್ನು ಹೇಳಿ ಮಾತಾಡೋಕ್ಕೆ ಮಾನವ ಬಂಧುತ್ವ ವೇದಿಕೆಯ ನೇತೃತ್ವದಲ್ಲಿ ವೀರಪ್ಪ ತೆಗ್ಗಿನಮನಿಯವರಾದಂಥ ಮಾನವ ಬಂಧುತ್ವ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಾಗರ ಪಂಚಮಿಯ ಹಬ್ಬದ ದಿನ ಕಲ್ಲು ನಾಗರಕ್ಕಿಂತ ಆರೋಗ್ಯಕ್ಕಿಂತ ಬಡಮಕ್ಕಳಿಗೆ ರೋಗಿಗಳಿಗೆ ಆದೇಶದ ಮೇರೆಗಾಗಿ ಇವತ್ತು ಮಾನವ ಬಂಧುತ್ವ ವೇದಿಕೆಯಿಂದ ಎಲ್ಲ ಆಸ್ಪತ್ರೆಗಳನ್ನು ಆಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಕೊಂಡು ನಮ್ಮ ಕಾರ್ಯಕರ್ತರು ಮಾನವ ಬಂಧುತ್ವ ಕಾರ್ಯಕರ್ತರು ರೋಣ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವಿತರಣೆ ಹಾಲು ಮತ್ತು ಬಿಸ್ಕೆಟ್ ವಿತರಣೆ ಮಾಡುವ ಮೂಲಕ ಆಮೇಲೆ ಮುಂದಿನ ಒಂದು ನಡೆಯಲ್ಲಿ ಅಂಬೇಡ್ಕರ್ ಬಸವ ಸಿದ್ಧಾಂತ ಬೌದ್ಧ ಸಿದ್ಧಾಂತಗಳನ್ನು ನಾವು ಒಪ್ಪಿ ನಾವೆಲ್ಲರೂ ಸತೀಶ್ ಜಾರಕಿಹೊಳಿ ಸಾಹೇಬರು ಒಂದು ಆದೇಶದ ಮೇರೆಗಾಗಿ ರಾಜ್ಯಾಧ್ಯಕ್ಷರ ಮೇರೆಗಾಗಿ ಕಾರ್ಯಗಳನ್ನು ನಿರ್ವಹಿಸಿದ್ದೀವಿ. ಇದೇ ರೀತಿ ನಡೀಲಿ. ಯಾಕಂದ್ರೆ ಮೂಢನಂಬಿಕೆ ಆಚರಣೆ ಸಾಕಷ್ಟು ಎಲ್ಲ ಸಂದೇಶಗಳನ್ನು ಕೊಡಿದೆ, ಅದು ಕೂಡ ನಡೆದಿದೆ. ಇದರಿಂದ ತಿಳ್ಕೊಂಡು ಒಂದು ಕಲ್ಲು ನಾಗರಿಗೆ ಹಾಲು ಇಡುವುದನ್ನು ಬಿಟ್ಟು ಜೀವಂತ ಇರುವಂಥ ಒಂದು ಹಾಲಿಗೆ ಇರುವಂಥ ಒಂದು ರೋಗಿಗಳಿಗೆ ಅದನ್ನು ಕೊಟ್ಟು ತೃಪ್ತಿಪಡಿಸ್ಬೇಕಂತೇಳಿ ನಮ್ಮ ಮಾನವ ಬಂಧುತ್ವ ವೇದಿಕೆ ಒಂದು ಯಶಸ್ವಿ ಕಂಡಿದೆ. ಅದಕ್ಕಾಗಿ ನಾವೆಲ್ಲರೂ ಕೂತ್ಕೊಂಡು ಈ ಹಾಲನ್ನು ಎರೆಯುವ ಮೂಲಕವಾಗಿ ಹಾಲನ್ನು ಬಿಡುವ ಮೂಲಕವಾಗಿ ಯಶಸ್ವಿಯಾಗಿದೆ. ಇದೇ ರೀತಿ ಮುಂದುವರಿಕೆ ಅಂತೇಳಿ ನಾವೆಲ್ಲರೂ ಸಂಘಟನೆಗೆ ಬಲವನ್ನು ಪಡಿಸಿ ಸಂಘಟನೆಗೆ ಯಶಸ್ವಿ ಆಗಿದ್ದೀಗ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಇದು ಇದೇ ನಡೆದಿದೆ. ಮುಂದೆ ಇದೇ ರೀತಿ ನಡೀತಿದೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ವಿಶೇಷವಾಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ತೆಗ್ಗಿನಮನಿ ಅವರ ನೇತೃತ್ವದಲ್ಲಿ ಇವತ್ತು ನಾಗರ ಪಂಚಮಿಗೆ ಏನೊಂದು ಹುತ್ತಕ್ಕೆ ಹಾಲನ್ನು ಎರಿತು ನಾವು ಅಂತ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸಲಿಕ್ಕೆ ಇವತ್ತು ಕೂಡಿರ್ತಕ್ಕಂಥ ಒಂದು ಸಂದರ್ಭ. ಇವತ್ತು ನಾವು ಮಣ್ಣಿನ ಹುತ್ತಕ್ಕೆ ಹಾಲು ಹಾಕ್ತೀವಿ, ಅದು ಎಲ್ಲ ಹಾಲು ವೇಸ್ಟ್ ಆಗಿ ಹೋಗ್ತೈತಿ. ಹಾಲು ವೇಸ್ಟ್ ಆಗಬಾರ್ದು. ಇಂಥ ಬಡ ರೋಗಿಗಳಿಗೆ ಹಾಲು ಅಥವಾ ಹಾಲುಗಳನ್ನು ತರಕಾರಿ ಹಚ್ಚೋದ್ರಿಂದ ಆ ಮೂಢನಂಬಿಕೆಯನ್ನು ಹೋಗಲಾಡಿಸುವಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೋಣ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ತೆಗ್ಗಿನಮನಿ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ತೆಗ್ಗಿನಮನಿ ಅವರು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಇದರ
ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅನ್ನೋರು ಹಾಗೂ ನಮ್ಮ ರಾಜ್ಯ ಮಾನವ ಹಕ್ಕು ವೇದಿಕೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಎ ವಿ ರಾಮಚಂದ್ರಪ್ಪ ಅವರ ಒಂದು ವಿಚಾರ ಕಾರ್ಯಕ್ರಮವಾಗಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೌಢ್ಯ ಮೂಢನಂಬಿಕೆ ಇವತ್ತಿನ ದಿವಸ ಜಾಸ್ತಿಯಾಗಿದೆ. ಇವತ್ತು ನಾವು ಹಬ್ಬದ ನೆಪದಲ್ಲಿ ವಿವಿಧ ಮೌಢಾಚರಣೆಗಳನ್ನು ಮಾಡ್ತಾ ಇದ್ದೇವೆ. ಈ ನಾಗರ ಪಂಚಮಿಯಲ್ಲಿ ನಾವು ಮಣ್ಣಿನ ಒಂದು ನಾಗರ ವೃತ್ತಕ್ಕೆ ಹಾಗೂ ಕಲ್ಲಿನ ನಾಗರಕ್ಕೆ ನಾವು ಹಾಲನ್ನು ಅದಕ್ಕೆ ಎರೆದು ಅದನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಮಾನವ ಬಂಧುತ್ವ ವೇದಿಕೆಯ ವೈಚಾರಿಕ ಪ್ರಗತಿಪರರ ಒಂದು ವಿಚಾರಧಾರೆಗೆ ಅದನ್ನು ವೇಸ್ಟ್ ಮಾಡೋದ್ರಿಂದ ಯಾರಾಗಲಿ ವಿದ್ಯಾರ್ಥಿಗಳಾಗಲಿ ಅಪೌಷ್ಟಿಕತೆಯಿಂದ ಬರತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಬಡ ರೋಗಿಗಳಾಗಲಿ ಅದನ್ನೇ ಒಂದು ಅವರಿಗೆ ಕೊಡುವ ಮೂಲಕ ಈ ಮೌಢಾಚಾರವನ್ನು ಮತ್ತು ಕಂದಾಚಾರವನ್ನು ದೂರ ಇಡಬೇಕಂತೇಳಿ ನಮ್ಮ ರಾಜ್ಯ ಸಂಚಾಲಕರಿಗೆ ಒಂದು ಆದೇಶದ ಮೇರೆಗೆ ಇವತ್ತಿನ ದಿವಸ ನಾವು ನಮ್ಮ ಡಾಕ್ಟರ್ ಭೀಮ್ ಸಿಂಗ್ ಜೋಶಿ ಆಸ್ಪತ್ರೆಯಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ಒಂದು ಮಾನವ ಬಂಧುತ್ವ ವೇದಿಕೆಯಿಂದ ಇವತ್ತು ಒಂದು ಕಾರ್ಯಕ್ರಮ ಸೇರಿದ್ದೇವೆ. ಎಲ್ಲರಿಗೂ ಇವತ್ತು ನಮ್ಮ ಸಹೋದರರು ಹಾಗೂ ನಮ್ಮ ಎಲ್ಲ ಮಾನವ ಬಂಧುತ್ವ ವೇದಿಕೆಯ ಪದಾಧಿಕಾರಿಗಳು ಹಾಗೂ ವಿವಿಧ ದಲಿತ ಪರ ಮತ್ತು ಬಸವ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಬಂದು ಇವತ್ತು ದಿವಸ ಈ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹಚ್ಚಿ ಒಂದು ಸರ ಹೇಳಿ ಸರ್.